ಕೇಳಿ ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ ಅಂತ. ಯಾವ ನಾಯಿ ನೋಡಿ ರಾತ್ರಿ ಹೊತ್ತು ಡ್ಯೂಟಿ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಯಪ್ಪ ಬಂದು ಸೀದಾ ಬಾಯಾಗಂಗೆ ಬರ್ತಾವೆಲ್ಲ ಗುರು ನಾಯಿ. ನಾನು ಏನೋ ಹೇಳ್ತಾ ಇದ್ದೆ ನನಗೆ ಮರ್ತೇ ಹೋಯ್ತು. ಬ್ರೋ ನಾಯಿ ಅಟ್ಟಿಸ್ಕೊಂಬತ್ತವೆ ಬ್ರೋ ಎಲ್ಲ ತಾವು. ಇನ್ನೊಂದು ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು, ಅದನ್ನು ಕೂಡ ಇವಾಗ ಡ್ರಾಪ್ ಮಾಡಿಬಿಡ್ತೀನಿ. ಆರ್ಡರ್ ಡೆಲಿವರ್ ಕೊಟ್ಟೆ, ಸಬ್ಮಿಟ್ ಕೊಟ್ಟೆ. ಅಮೌಂಟ್ ಎಷ್ಟು ಕೊಡ್ತಾನೆ ಅದು ಕೂಡ ನೋಡೋಣ. ಅಂದರೆ ಟೈಮು ಕರೆಕ್ಟಾಗಿ 8 ಗಂಟೆ ನೋಡಿ, 107 ರೂಪಾಯಿ ಕೊಟ್ಟಿದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೂಡ ಕೊಟ್ಟೆ. ಅಂದರೆ ಝೋನಿಂದ ತುಂಬ ದೂರ ಇದ್ದೀನಿ ನಾನು. ಇವಾಗ ಶಿವಾಜಿನಗರದಲ್ಲಿದ್ದೀನಿ ಪ್ರೆಸೆಂಟು. ಪೇವರ್ ತೋರಿಸ್ತೀನಿ ಅಂತೇಳಿದೆ. ಅಂದರೆ ನೋಡಿ 8 ಗಂಟೆಗೆ ಆಲ್ರೆಡಿ 2037 ರೂಪಾಯಿ ಆಗಿದೆ. ಅಂದರೆ ಇನ್ನೂ ನೈಟ್ ಎಲ್ಲ ಮಾಡಿದ್ರೆ ಎಷ್ಟಾಗುತ್ತೆ ಅನ್ನೋದೊಂದೇ ಗಮನಿಸ್ಬೇಕಾಗಿರೋ ನಾವು. ನೋಡೋಣ ಮ್ಯಾಕ್ಸಿಮಮ್ ಎಷ್ಟು ಅರ್ನ್ ಮಾಡ್ಬೋದು ಝೊಮ್ಯಾಟೋದಲ್ಲಿ ಒಂದು ದಿನಕ್ಕೆ ಏನಾದರೂ. 3 ಆಗಿದೆ. ಅಂದರೆ ಇವಾಗ ಕೂಡ ಒಂದು ಆರ್ಡರ್ ಬಂದಿತ್ತು, ಆ ಆರ್ಡರ್ನ ಕೂಡ ಇವಾಗ ಡ್ರಾಪ್ ಮಾಡಿದೆ. 57 ರೂಪಾಯಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಅಂದರೆ ಅವಾಗಿಂದ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾನೆ ಇತ್ತು. ಅಂದರೆ ನಾನು ಕಂಪ್ಲೀಟ್ ಕೊಡ್ತಿದ್ದಂಗೆ ಆರ್ಡರ್ ಬರ್ತಾಯಿತ್ತು. ಬಟ್ ಈ ಆರ್ಡರ್ಗೆ ಯಾಕೆ ಬರಲಿಲ್ಲ ನೋಡೋಣ ತಡೀರಿ. ಎಷ್ಟು ಅದೇ ಬಂದೇ ಬಿಟ್ಟಿದೆ, ಅಲ್ಲೇ ನಾನು ನೋಡ್ಕೊಂಡಿಲ್ಲ ನೋಡಿ. 88 ರೂಪೀಸ್ ಆರ್ಡರ್ ಬರ್ತಾಯಿದೆ. ಪಿಕಪ್ ಬಂದು 1.43 ಕಿಲೋಮೀಟರು, ಡ್ರಾಪ್ ಬಂದು 7.24 ಕಿಲೋಮೀಟರು. ಮಲ್ಲೇಶ್ವರಮಲ್ಲೇ ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ಟೈಮ್ ನೋಡಿ ಇವಾಗ ಕರೆಕ್ಟಾಗಿ 11:15 ಅಂದರೆ ಇವಾಗ ನಾನು ಅಟ್ಟು ಪ್ರೆಸೆಂಟ್ ರಾಜಾಜಿನಗರಲ್ಲಿದ್ದೀನಿ. ಅವಾಗಿಂದ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳೇನೋ ಕೊಟ್ಟ, ಬಟ್ ಇವಾಗ ಆರ್ಡರ್ ಇನ್ನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಝೋನ್ ಒಳಗಡೆ ಅವನೇ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿ. ಇಲ್ಲಿ ಝೋನಿಂದ ಆಚೆ ಇದ್ದೀನಿ. ನೋಡೋಣ ಆರ್ಡರ್ ಬರುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗಿಂದ ಇದೆಯಲ್ಲ, ಇವಾಗಂತೂ ಫುಲ್ ಚಾಲೆಂಜಿಂಗ್ ಆಗಿರುತ್ತೆ. ಏನಕ್ಕೆ ಅಂದರೆ ಲಾಗಿನ್ ನೋಡಿ ಎಷ್ಟು ಅವರ್ ಇದ್ದೀನಿ ಅಂತ. ಆಲ್ರೆಡಿ 16.6 ಅವರ್ ಲಾಗಿನ್ ಇದ್ದೀನಿ. ಹತ್ತತ್ರ 17 ಅವರ್ಸ್ ಲಾಗಿನ್. ಅಂದರೆ 17 ಅವರ್ಸ್ ಕಂಟಿನ್ಯೂಸ್ ಆಗಿ ಬೈಕ್ ಓಡಿಸೋದು ಹುಡುಗಾಟನೇ ಅಲ್ಲ. ನೆಕ್ಸ್ಟು ಇನ್ನೂ ಈಗ 3 ಅವರು ನಾವು ಬೈಕ್ ಓಡಿಸ್ಬೇಕಲ್ಲ, ಅದಂತೂ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಕಷ್ಟ ಇರುತ್ತೆ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದನೇ ಆಲೇ ಸ್ಟ್ರೈನ್ ಆಗಿ ಸಿಕ್ಕಾಪಡೆ ಸುಸ್ತಾಗಿದೆ. ಅಂದರೆ ನಿಮ್ಗೆ ವಾಯ್ಸಲ್ಲೇ ಗೊತ್ತಾಗ್ತಾ ಇರುತ್ತೆ ಎಷ್ಟು ಸ್ಟ್ರೈನ್ ಆಗಿದೆ ಅಂತ. ಜೊತೆಯಲ್ಲಿ 35 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಗುರು. ಅಂದರೆ ಅಮೌಂಟು ನೋಡ್ಕೊಂಬಿಡಿ 2488 ರೂಪಾಯಿ ಆಗಿದೆ. ನೋಡೋಣ ಇನ್ನೂ ಒಂದು 3 ಅವರ್ ಮಾಡೋಣ, ಇನ್ನೂ ಎಷ್ಟು ಅರ್ನ್ ಆಗುತ್ತೆ ಅಂತ ಟ್ರೈ ಮಾಡೋಣ. ಅಂದರೆ ಒಂದು ದಿನ ನಾವೇನಾದ್ರು ಮ್ಯಾಕ್ಸಿಮಮ್ ಫುಲ್ಲು ಎಫರ್ಟ್ ಹಾಕಿ ಝೊಮ್ಯಾಟೋದಲ್ಲಿ ಎಷ್ಟು ಅರ್ನ್ ಆಗುತ್ತೆ ಅಂತ ತೋರ್ಸೋಕ್ಕೆ ಅಲ್ವಾ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿರೋದು. ಅಂದರೆ ನಮ್ಮ ಜೊತೆ ಮಾರುತಿಯವರು ಕೂಡ ಮಾಡ್ತಾಯಿದ್ದಾರೆ ಇವತ್ತು. ಅವ್ರಿಗೂ ಕೂಡ ತುಂಬ ಸ್ಟ್ರೈನ್ ಆಗಿದೆ. ಅಂದರೆ ನಾನಂತೂ ಇಲ್ಲಿ ನಮ್ಮ ಝೋನ್ ಹತ್ರನೇ ಇದ್ದೀನಿ, ಬಟ್ ಅವ್ರನ್ನಂತೂ ಸೀದಾ ತುಂಬ ದೂರ ತೊಗೊಂಡೋಗಿ ಜಕ್ಕೂರು ಆ ಕಡೆ ಸೈಡಲ್ಲೇ ಇದ್ದಾರೆ. ಜಕ್ಕೂರು ತನಿಸಂದ್ರ ಆ ಸೈಡಲ್ಲೇ ಇದ್ದಾರೆ. ಅವ್ರನ್ನ ಝೋನ್ ಒಳಗೆ ಕರ್ಕೊಂಬರ್ತಾವಂತೆ. ಇವಾಗಲೂ ಕೂಡ ಅವರು ಲೈನಲ್ಲಿ ಹಂಗೆ ಹೇಳ್ತಾಯಿದ್ರು, ಬ್ರೋ ಇನ್ನೂ ನಾನು ಝೋನ್ ಒಳಗಡೆ ಕರ್ಕೊಂಬಂದಿಲ್ಲ ಅಂತ. ಅವ್ರು ಗೋ ಹೋಮ್ ಹಾಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ 12 ಗಂಟೆಗೆ. ನೋಡೋಣ ಅವರು ಕೂಡ ಒಂದು ಹತ್ರನೇ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಝೋನ್ ಒಳಗಡೆ ಇದ್ದರೆ ಏನು ಅನಿಸಲ್ಲ, ಬಟ್ಟು ಝೋನಿಂದ ದೂರ ಎಲ್ಲ ಆಗ್ತಾನಲ್ಲ, ಸೊ ಅವಾಗ ಒಂಥರ ಸ್ವಲ್ಪ ಭಯ ಆದಂಗೆ ಕೂಡ ಆಗುತ್ತೆ. ಈಗ 12 ಗಂಟೆ ಮೇಲೆ ಬನ್ನಿ ಲೈಟಾಗಿ ಹಂಗೆ ಮೂವ್ ಆಗ್ತಾ ಇರೋಣ. ಅಂದರೆ ಇಷ್ಟೊತ್ತಕ್ಕೆಲ್ಲ ಬ್ಯಾಕ್ ಟು ಬ್ಯಾಕ್ ಆರ್ಡರೇ ಕೊಡ್ತಾ, ಬಟ್ ಇವಾಗಿಂದನೇ ಆರ್ಡರ್ಗಳು ಕೊಡ್ತಾಯಿಲ್ಲ. ಗೈಸ್ ಟೈಮ್ ನೋಡಿ 12:50 ಆಗಿದೆ. ಅಂದರೆ ಆರ್ಡ್ರು ಸಿಕ್ಕಾಪಟ್ಟೆ ಡ್ರಾಪ್ ಆಗ್ಬಿಡ್ತು, ಅದೇನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಲಾಸ್ಟ್ 2 ಅವರಿಂದ ನಾನು 3 ಆರ್ಡ್ರ್ ಮಾಡಿರೋದು. ಅದು 3 ಆರ್ಡ್ರು ಕೂಡ 30 ರೂಪಾಯಿ ನಾವು ಅಷ್ಟೇ ಆರ್ಡ್ರ್ ಮಾಡಿರೋದು. ಒಟ್ಟು 2 ಅವರಿಗೆ 90 ರೂಪಾಯಿ ಅಷ್ಟೇ ಅರ್ನಿಂಗ್ ಆಗಿದೆ ನನಗೆ ಈಗ ರೀಸೆಂಟಾಗಂತೂ. ಅಂದರೆ ಆರ್ಡರ್ಗಳು ಬರ್ತಾಯಿಲ್ಲ ನೋಡಿ. ಸುಮ್ಮನೆ ನಿಂತೀನಿ ಅವಾಗಿಂದ, ಆರ್ಡರೇ ಬರ್ತಾಯಿಲ್ಲ. ಆಲೇ ಬಂದೆ ಆರ್ಡ್ರ್ ಬಂದು ಒಂದು 15 ನಿಮಿಷ ಆಯಿತು ಅನಿಸುತ್ತೆ. ಆರ್ಡ್ರ್ಗಳು ಬರ್ತಾಯಿಲ್ಲ. ಅಂದರೆ ಲಾಸ್ಟ್ 1 ಅವರಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಲಾಸ್ಟ್ 1 ಅವರಲ್ಲಿ ಒಂದೇ ಆರ್ಡರ್ ಮಾಡಿರೋದು, ಅದು 36 ರೂಪಾಯಿ ಆರ್ಡ್ರ್ ಮಾಡೀನಿ ಅಷ್ಟೇ. ಅಂದರೆ 20 ರೂಪಾಯಿ ಕಸ್ಟಮರ್ ಟಿಪ್ಸ್ ಕೊಟ್ಟಿದ್ದಾರೆ. ಕಸ್ಟಮರ್ ಟಿಪ್ಸ್ ಎಲ್ಲ ಏನು ಲೆಕ್ಕ ಹಾಕೋದು ಬೇಡ, ಬರೀ 36 ರೂಪಾಯಿ ಆಗಿದೆ 1 ಅವರಿಗೆ. ನೋಡಿ ಇವಾಗಲೂ ಆರ್ಡ್ರ್ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಬಟ್ ಆರ್ಡ್ರು ಯಾವಾಗ ಕೊಡ್ತಾನೋ ಇಲ್ಲ ಅನ್ನೋದು ಗೊತ್ತಾಗ್ತಾಯಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಆರ್ಡ್ರು. ನೋಡಿ ಇವಾಗ ಒಂದು ಬಂತು 42 ರೂಪೀಸ್ ಆರ್ಡ್ರ್ ಬಂದಿದೆ. ಅಂದರೆ ಪಿಕಪ್ ಇಲ್ಲೇ ಹತ್ರ ಇದೆ, ಡ್ರಾಪ್ ಬಂದು ಒಂದು 3 ಕಿಲೋಮೀಟ್ರ್ ಇದೆ. ಬನ್ನಿ ಅಕ್ಸೆಪ್ಟ್ ಮಾಡೋಣ. ಅಂದರೆ ಬೆಳಗ್ಗೆ ಅಂತೂ ಸಖತ್ತಾಗಿ ಕೊಟ್ಟಾಗರು ಆರ್ಡ್ರು, ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳು ಕೊಟ್ಟ. ಬಟ್ ಇವಾಗಲೇ ಕಮ್ಮಿ ಆಗಿದೆ ಆರ್ಡ್ರು. ನೋಡಿ ಆಮೇಲೆ ಬೆಳಗ್ಗೆಯಿಂದ ವೆಯ್ಟಿಂಗ್ ಟೈಮ್ ಆಗ್ತಾಯಿಲ್ಲ. ಅಂದರೆ ರೆಸ್ಟೋರೆಂಟ್ ಹತ್ರ ವೆಯ್ಟ್ ಮಾಡಿಸ್ತಾಯಿಲ್ಲ, ಆರ್ಡ್ರ್ ಎಲ್ಲ ರೆಡಿ ಇರೋವೆ ಕೊಡ್ತಾಯಿದ್ದ. ಬಟ್ ಇವಾಗ ನೋಡಿ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅಂದರೆ 15 ಮಿನಿಟ್ಸ್ ಅಂದರೆ ಒಂದು 20 ಮಿನಿಟ್ಸ್ ಆಗುತ್ತೆ ಇಲ್ಲೇ ಆರ್ಡ್ರ್ ಪಿಕ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ. ಒಂದು 1:30 ಆಗೇ ಹೋಗುತ್ತೆ ಗುರು ಇಲ್ಲೇ. ಗೈಸ್ ಟೈಮ್ ನೋಡಿ 1:20 ಆಗಿದೆ. ಅಂದರೆ ಯಾರೊಬ್ಬರು ಓಡಾಡ್ತಿಲ್ಲ. ಅಂದರೆ ಅವತ್ತಂದರೆ ಇಬ್ಬರಿದ್ವಲ್ಲ, ಇಬ್ಬರಿಗೋಸ್ಕರ ಏನೂ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಒಬ್ಬನೇ ಇರೋದು ನೋಡಿ. ಅಂದರೆ ಫುಲ್ಲು ಈ ರೋಡಲ್ಲಿ ಫುಲ್ಲು ನಾನು ಒಬ್ಬನೇ ಇರೋದು, ಇನ್ಯಾರೂ ಇಲ್ಲ. ಸ್ವಲ್ಪ ಲೈಟಾಗಿ ಭಯ ಆಗ್ತಾ ಇದೆ ಅಷ್ಟೇ. ಅಂದರೆ ಒಂದು ಆರ್ಡ್ರ್ ಕೂಡ ಬಂದಿದೆ.
ಬೆಲ್ ರೋಡಲ್ಲೇನೆ ಎಂಪೈರ್ ಹತ್ರ ಬನ್ನಿ, ಫಸ್ಟ್ ಹೋಗೋದನ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಎಲ್ಲಿ ಯಾವ ಕಡೆ ನೋಡೋರು ಒಬ್ರು ಇಲ್ಲ ನೋಡಿ, ಯಾವ ಸೈಡ್ ಆಗ ನೋಡಿ ನಿಂತ್ಕೊಂಡ್ಬೇಕಾರೆ ಒಬ್ರು ಓಡಾಡ್ತಾ ಇಲ್ಲ, ಒಬ್ರು ಕಾಣಿಸ್ತಾ ಇಲ್ಲ. ಇಲ್ಲಿ ಯಾವ 2 ನಾಯಿ ಮಾತ್ರ ಮನಿಕೊಂಡಿದ್ದಾವೆ ನೋಡಿ. ಇವೆರಡು ನಾಯಿ ಬಿಟ್ರೆ ರೋಡಲ್ಲಿ ಇನ್ಯಾರು ಇಲ್ಲ. ರೋಡಲ್ಲಿ ಅಂತಲ್ಲ, ಸುತ್ತಮುತ್ತನೂ ಯಾರು ಇಲ್ಲ. ಲೊಕೇಶನ್ ಹತ್ರ ಬಂದೆ, ರೀಚ್ ಮಾಡೋಣ. ಅಂದರೆ ಆರ್ಡರ್ ರೆಡಿ ಇದೆಯಾ ಅಂತ ನೋಡೋಣ. ಆರ್ಡರ್ ರೆಡಿ ಇದೆ, ಬನ್ನಿ ಹೋಗಿ ಪಿಕ್ ಮಾಡ್ಕೊಂಬರೋಣ. ಕಸ್ಟಮರ್ ಲೊಕೇಶನ್ ನೋಡ್ಬಿಡ್ತೀನಿ ಫಸ್ಟ್. ಯಶವಂತಪುರ ಅಂತೆ. ಗೈಸ್ ನೋಡಿ, ಎಂಪೈರಲ್ಲಿ ಬಂತಲ್ಲ ಆರ್ಡರ್ ಕೊಂಡು ಇವಾಗ ಪಿಕಪ್ ಮಾಡಿನಿ. ಅಂದರೆ ಡ್ರಾಪ್ ಲೊಕೇಶನ್ ಎಷ್ಟಿದೆ ನೋಡಿ, 2.3 ಕಿಲೋಮೀಟರ್ ಡ್ರಾಪ್ ಲೊಕೇಶನ್ ಇದೆ. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ಗಾಯ್ಸ್ ಟೈಮ್ ನೋಡಿ ಇವಾಗ 3:45 ಆಗಿದೆ. ಅಂದರೆ ಫಸ್ಟು ನಮ್ಮ ಮಾರುತಿ ಅವರು ಎಷ್ಟು ಮಾಡಿದ್ದಾರೆ, ನಾನು ಎಷ್ಟು ಮಾಡಿದ್ದೀನಿ ಅರ್ನಿಂಗ್ ಅನ್ನೋದೆಲ್ಲ ಇವಾಗ ನೋಡ್ಬಿಡೋಣ. ಅಂದರೆ ಟೈಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡಿದ್ದೀವಿ ಬ್ರೋ? ಬೆಳಗ್ಗೆ 7 ಗಂಟೆಗೆ ಲಾಗಿನ್ ಆಗಿದ್ದು ನಾವು. ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆವರೆಗೂ ಮಾಡಿದ್ದೀವಿ. ಅಂದರೆ ಎಷ್ಟು ಅವರ್ ಆಯಿತು? 20 ಅವರ್ ಆಯಿತಾ? ಆಯಿತು. ಕರೆಕ್ಟಾಗಿ 20 ಅವರ್ ಆಗಿದೆ. ಅಂದರೆ 4 ಅವರ್ ಅಷ್ಟೇ ಡ್ಯೂಟಿ ಮಾಡಿಲ್ಲ, 24 ಅವರ್ಗೆ. ಅಂದರೆ ಮ್ಯಾಕ್ಸಿಮಮ್ಮು ನಾವು ಎಷ್ಟೇ ತಿನ್ಕೊಂಡ್ರು ಇಷ್ಟೇ ಅರ್ನಿಂಗ್ ಮಾಡೋಕ್ಕಾಗೋದು. ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬಿಟ್ಟು ನಾವು ಇವತ್ತು ಡ್ಯೂಟಿ ಮಾಡಿರೋದು 20 ಅವರ್. ಅಂದರೆ ಇನ್ನು ಮೇಲೆ ನಾನು ಈಗ 3 ಗಂಟೆಯಿಂದ 7 ಗಂಟೆವರೆಗೂ ಆರ್ಡ್ರುಗಳು ಅಷ್ಟಾಗಿರೋಲ್ಲ. ಏನು ಬಂದರೂ 1 ಆರ್ಡ್ರ್ 2 ಆರ್ಡ್ರ್ ಬರ್ಬೋದು. ನೋಡ್ತಾರೆ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ ಫಸ್ಟ್ ಅರ್ನಿಂಗ್ ಇವರು ಎಷ್ಟಾಗಿದೆ ಅಂತ. ಬ್ರೋ ಎಷ್ಟಾಗಿದೆ ಹೇಳಿ ಬ್ರೋ? ಇವಾಗ 12 ಗಂಟೆಯಿಂದ ಫಸ್ಟು ಇನ್ಸೆಂಟಿವ್ ಎಷ್ಟು ಬಂದಿದೆ? 700 ರೂಪಾಯಿ ಇನ್ಸೆಂಟಿವ್ ಬಂದಿದೆ. 700 ರೂಪಾಯಿ ಇನ್ಸೆಂಟಿವು ಪ್ಲಸ್ಸು ಇವಾಗ ಎಷ್ಟು? 211 ರೂಪಾಯಿ ಬಂದಿದೆ ಇವಾಗ. ಅಂದರೆ 12 ಗಂಟೆಯಿಂದ 12 ಗಂಟೆಯಿಂದ 211 ರೂಪಾಯಿ 11 ರೂಪಾಯಿ ಪ್ಲಸ್ಸು ನೆನ್ನೆದು ಆರ್ಡ್ರ್ ಅರ್ನಿಂಗ್ ನೋಡಿ. ಆರ್ಡ್ರ್ ಅರ್ನಿಂಗ್ ಬಂದು 1724 ರೂಪಾಯಿ. ಅದು ಆಟೋ ಹೊರಟು ಅರ್ನಿಂಗ್ ಬಂದಿದೆ ಎಷ್ಟಾಗಿದೆ ನೋಡಿ. ಆರ್ಡ್ರ್ ಅರ್ನಿಂಗು 1724 ಬಂದಿದೆ. ಅದು ಆಟೋ ಬಂತು, ಅದಕ್ಕೋಸ್ಕರ ಸೌಂಡ್ ಬಂದಿಲ್ಲ ಅಂತ ಮತ್ತೆ ಹೇಳ್ತಾಯಿದ್ದೀನಿ. 1724 ಟೋಟಲ್ ಅರ್ನಿಂಗ್ ಬಂದು ನಮ್ಮ ಮಾರುತಿ ಅವ್ರದ್ದು 2635. ಅಂದರೆ ಲಾಗಿನ್ ಅವರ್ ಬಂದು 20 ಅವರ್ಸ್ ಲಾಗಿನ್ ಇದ್ರು ಕೂಡ ಇಷ್ಟೇ ಮಾಡೋಕ್ಕಾಗಿರೋದು. ಅಂದರೆ ಇದು ಡ್ಯೂಟಿ ಸಂಡೇ ಮಾಡಿರೋದು ನಾವು. ಬ್ರೋ ಪೆಟ್ರೋಲಿಗೆ ಎಷ್ಟಾಯಿತು ನಿಮ್ಮದು? 400 ರೂಪಾಯಿ ಪೆಟ್ರೋಲ್. 400 ರೂಪಾಯಿ ಪೆಟ್ರೋಲ್ ಆಯಿತಾ? -400 ಪೆಟ್ರೋಲಿಗೆ ತೆಗೋಣ ನೋಡಿ. -400 ಪೆಟ್ರೋಲಿಗೆ ತೆಗೆದ್ರು ಸೇವ್ ಮಾಡಿದಂಥ ಅಮೌಂಟ್ ಬಂದು 2235 ರೂಪಾಯಿ. ಅಂದರೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಾವು ಮಾಡ್ತೀವಿ ಅಂದರೂ ಕೂಡ ಇಷ್ಟು ಮಾಡ್ಬೋದು ನೋಡಿ. ಅಂದರೆ ಇನ್ಸೆಂಟಿವ್ ಏನಾದ್ರು ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಕೂಡ ಅರ್ನಿಂಗ್ ಆಗುತ್ತೆ. ಬಟ್ ಇವತ್ತಿದ್ದ ಇನ್ಸೆಂಟಿವ್ಗೆ ಮ್ಯಾಕ್ಸಿಮಮ್ ಆಗಿ ಅರ್ನಿಂಗ್ ಆಗಿರೋದು 2235. ನಂದೊಂದು ಸ್ವಲ್ಪ ಓಪನ್ ಮಾಡಿ ನೋಡ್ಬಿಡ್ತೀನಿ ಹೇಳ್ರಿ. ಹಿಂಗೆ ಕ್ಯಾಲ್ಕುಲೇಟರ್ ತೆಗೀರಿ. ಅಂದರೆ ಒಬ್ಬರು ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಇಬ್ಬರು ಮಾಡಿದ್ದೀವಿ. ಅಂದರೆ ಯೂಸ್ ಡಿಫ್ರೆನ್ಸ್ ಏನಿಲ್ಲ, ಒಂದು ಸ್ವಲ್ಪನೇ ಡಿಫ್ರೆನ್ಸ್ ಇರೋದು. 700 ರೂಪಾಯಿ ಇನ್ಸೆಂಟಿವ್ ಬ್ರೋ. ಓಕೆ 700 ಇನ್ಸೆಂಟಿವು. ಇವತ್ತಿಂದ 321 ರೂಪಾಯಿ ಮಾಡಿದ್ದೀನಿ ನಾನು. ಪ್ಲಸ್ಸು ಅಲ್ಲ ಬ್ರೋ, ಫಸ್ಟಲ್ಲೇ ಬರುತ್ತೆ ನೋಡಿ. ಡೈಲಿ ಬನ್ನಿ, 3ನೇ ತಾರೀಕು. ಓಕೆ ನೋಡಿರಿ, ಆರ್ಡ್ರ್ ರನ್ನಿಂಗ್ ಬಂದು 1824 ರೂಪಾಯಿ ಮಾಡಿದ್ದೀನಿ ನಾನು. 2845 ರೂಪಾಯಿ ಆಗಿದೆ. ನಂದು ಪೆಟ್ರೋಲ್ 600 ರೂಪಾಯಿಗೆ ಹೋಗಿದೆ ಗಾಯ್ಸ್ ನೋಡಿ. ಅಂದರೆ ಇಬ್ಬರು ಸೇವಿಂಗ್ಸು ಕೂಡ ತೀರ ಹತ್ರ, ಅಂದರೆ ಹತ್ರದಲ್ಲಿದೆ. ಅಂದರೆ ನನ್ನ ಸೇವಿಂಗ್ಸ್ ಬಂದು 2245 ರೂಪಾಯಿ ಇದೆ. ಮಾರುತಿ ಅವ್ರದ್ದು 2235 ರೂಪಾಯಿ ಆಗಿದೆ. ಅಂದರೆ ತುಂಬ ಕ್ಲೋಸ್, ಅಂದರೆ ಕ್ಲೋಸಲ್ಲಿ ಇಬ್ಬರು ಸೇವಿಂಗ್ಸ್ ಆಗಿದೆ. ಅಂದರೆ ಗಾಡಿ ಮೈಲೇಜ್ ಇದು ಸ್ವಲ್ಪ ಜಾಸ್ತಿ ಕೊಡುತ್ತೆ, ನಂದು ಸ್ವಲ್ಪ ಕಮ್ಮಿ ಕೊಡುತ್ತೆ. ಅದರಲ್ಲಿ ಒಂದು 200 ರೂಪಾಯಿವರೆಗೆ ಸೇವ್ ಆಯಿತು. ಅಂದರೆ ಆರ್ಡರ್ ರನ್ನಿಂಗಲ್ಲಿ ಕಮ್ಮಿ ಆದ್ರೂ ಕೂಡ ಅಲ್ಲಿ ಸೇವ್ ಆಗಿ ಕರೆಕ್ಟಾಗಿ ಸೇವಿಂಗ್ಸ್ ಬಂದು ಇಷ್ಟೇ ಆಗಿದೆ ನೋಡಿ. ತುಂಬ ಅಂದರೆ ತುಂಬ ಕ್ಲೋಸ್, ಅಂದರೆ ಕ್ಲೋಸ್ ಕಾಲಿದ್ದು. ಅದರಿಂದಾಗಿ ವಿನ್ನರು ಲೂಸರ್ ಅಂತ ತುಂಬ ಡಿಸೈಡ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ 10 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇರೋದು. ಆಮೇಲೆ ಮಾರುತಿ ಅವ್ರನ್ನ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿತ್ತು ಅಂತ. ಗಾಡಿ ಓಡಿಸ್ಬೋದಾ ಸರ್? ಸುಲಭ ಅಲ್ಲ ಗಾಡಿ ಓಡಿಸೋದು, ಯಾಕೆಂದರೆ ಟ್ರಾಫಿಕ್ಕಲ್ಲಿ ಮತ್ತು ಒಂದು ಇದರಲ್ಲಿ ಫೇಸ್ಟನ್ಸಲ್ಲಿ ಆಗೋದು ಕಷ್ಟ ಓಡಿಸೋದು. ಕುತ್ಕೊಂಡು ಆರಾಮಾಗಿತ್ತ? ಏನಿಲ್ಲ, ಭಾಳ ಕಷ್ಟ ಇದೆ. ಭಾಳ ಕಷ್ಟ ಇದೆ. ಹಾಂ,
ಸರ್ ಬಾಡಿ ಪೇಯ್ನು ಭಾಳ ಸಿಕ್ಕಾಪಟ್ಟೆ ಬರುತ್ತೆ, ಬೆನ್ನೆಲ್ಲ ನೋವು ಬರುತ್ತೆ, ಹಾಂ ಮತ್ತು ಇವೆಲ್ಲ ಬೆನ್ನಿಂದ ಕಡೆ ಎಲ್ಲ ನೋವು ಬರುತ್ತೆ, ಕೈಗಳು ನೋವು ಬರ್ತೈತೆ, ಬಳ್ಗಳೆಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ 20 ಅವರ್ ಗಾಡಿ ರೈಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಇವತ್ತು ನಾನು ಅಷ್ಟೇ 20 ಅವರು ಗಾಡಿ ರೈಡ್ ಮಾಡಿದ್ದೀನಿ, ಮಾರುತಿಯವರು ಅಷ್ಟೇ 20 ಅವರು ಗಾಡಿ ರೈಡ್ ಮಾಡಿದ್ರೆ. ಅಂದರೆ ಒಬ್ಬನೇ ಮಾಡಿದ್ರೆ ಡಿಫ್ರೆನ್ಸ್ ಅಮೌಂಟ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಮಾಡಿದ್ದು. ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಪ್ಪ ಅಂದರೆ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿತ್ತು ಆರ್ಡ್ರು. ಆಮೇಲೆ ಸಂಜೆ ಹೊತ್ತು ಸಿಕ್ಕಾಪಟ್ಟೆ ಡಲ್ ಹೊಡೆದ್ಬಿಟ್ಟು 10 ಗಂಟೆ ಮೇಲೆ ತುಂಬ ಆರ್ಡ್ರ್ ಕಮ್ಮಿ ಆಗೋಯ್ತು. ಅವಾಗಂತೂ ಸಖತ್ ಬೇಜಾರಾಯಿತು. ಬೆಳಗ್ಗೆ ಚೆನ್ನಾಗಿತ್ತು ಬ್ರೋ, ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾಯಿದ್ದ. ಬಟ್ ನೈಟ್ ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ. ಅಂದರೆ ಒಂದು 11 ಗಂಟೆ ಮೇಲೆ ಆರ್ಡ್ರ್ ಸಿಕ್ಕಾಪಟ್ಟೆ ಡ್ರಾಪ್ ಆಯಿತು. ಆಮೇಲೆ ಜೊತೆಗೆ ರೆಸ್ಟೋರೆಂಟ್ ಹತ್ರ ತುಂಬ ವೆಯ್ಟ್ ಮಾಡಿಸ್ತಾ. ಅದು ಅಷ್ಟು ಬಿಟ್ಟರೆ ಓಕೆ, ಅಂದರೆ ಮಾಡೋಕ್ಕಂತೂ ಆಗಲ್ಲ. 24 ಅವರ್ಸು ಮಾಡಬೇಕು ಅಂತ ಸುಮ್ಮನೆ ಮಾಡ್ಬೋದು ಅಷ್ಟೇ. ನೀವು ದಿನ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲಿ ಐಬೆಲ್ ಇರುತ್ತೆ, ಐಬೆಲ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸೋಣ. ಜೈ ಹಿಂದ್. ಬೈ ಗೈಸ್.